ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚೋಂಗೆ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ ಈ ಚೋಂಗೆ. ರಸಭರಿತವಾದ ಸ್ವೀಟ್ ಇದು. ನೋಡಿ ಎಷ್ಟು ಚಂದ ಕಾಣ್ತಿದೆ ಅಂತ, ನೋಡಿದ್ರೇ ಬಾಯಲ್ಲಿ ನೀರು ಬಿಡುತ್ತೆ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ನಾನಿಲ್ಲಿ 2 ಕಪ್ ಆಗೋಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟನ್ನು. 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ಳೋಣ. ಮೆತ್ತಗೆ ಆಗೋಂಗೆ ಹಿಟ್ಟನ್ನು ನಾದ್ಕೊಳ್ಳೋಣ. ಈಗ ಹಿಟ್ಟು ರೆಡಿಯಾಗಿದೆ. ಒಂದು ಕವರನ್ನು ಹಾಕಿ ಮುಚ್ಚಿಡೋಣ. ನಾನಿಲ್ಲಿ ಒಂದು ಪಾತ್ರೆನ ಇಟ್ಟು 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗುವವರೆಗೂ ಅದನ್ನು ಕುದಿಸ್ಕೊಳ್ಳೋಣ. ಈ ರೆಸಿಪಿ ತುಂಬ ಸ್ವೀಟ್ ಆಗಿರುತ್ತೆ ಮತ್ತು ರುಚಿಕರವಾಗಿಯೂ ಇರುತ್ತೆ. ನೀವು ಮಾಡ್ಕೊಳ್ಳಿ ಒಮ್ಮೆ. ಈಗ ಬೆಲ್ಲ ಕರಗ್ತಾ ಇದೆ. ಇದು ಪಾಕ ಏನು ಬೇಕಾಗಿಲ್ಲ. ಸ್ವಲ್ಪ ಅಂಟಂಟಾಗಿ ಬರೋವರೆಗೂ ಅದನ್ನು ಕುದಿಸ್ಕೊಳ್ಳಬೇಕು. ನೋಡಿ ಈಗ ಅಂಟಂಟಾಗಿ ಬರ್ತಾ ಇದೆ. ಹೀಗೆ ಬಂದರೆ ಸಾಕು. ಗಟ್ಟಿ ಪಾಕ ಆದರೆ ಹಾಕೋಕ್ಕೆ ಬರಲ್ಲ ಚೋಂಗೆಯಲ್ಲಿ, ಅದಕ್ಕೆ ಸ್ವಲ್ಪ ಅಂಟಂಟಾಗಿದ್ದರೆ ಸಾಕು. ನಾನಿಲ್ಲಿ ಈಗ ಗಸಗಸೆನ ಹುರ್ಕೋತಾ ಇದ್ದೀನಿ. ಎಳ್ಳನ್ನು ಹುರ್ಕೋತಾ ಇದ್ದೀನಿ, ಬಿಳಿ ಎಳ್ಳನ್ನು ಹುರ್ಕೋತಾ ಇದ್ದೀನಿ. ನೀವು ಬೇಕಾದರೆ ಹಾಕೋಬೋದು, ಇಲ್ಲಾದರೂ ಬಿಡ್ಬೋದು. ನಾನಿಲ್ಲಿ ಹಾಕ್ತಾ ಇದ್ದೀನಿ. ಈಗ ಮತ್ತೆ ಗಸಗಸೆನ ಹುರಿತಾ ಇದ್ದೀನಿ. ಗಸಗಸೆನ ಮತ್ತು ಎಳ್ಳನ್ನು ಎರಡಕ್ಕೂ ಮಿಕ್ಸ್ ಮಾಡಿ ಹುರ್ಕೊಂಡು ತಗೋತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ನಾನಿಲ್ಲಿ 1 ಬಟ್ಲಷ್ಟು ಪುಟಾಣಿನ ತಗೊಳ್ತಾ ಇದ್ದೀನಿ. ಪುಟಾಣಿಯನ್ನು ಗ್ರೈಂಡ್ ಮಾಡ್ಕೋಬೇಕು. ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಥರ ಇದ್ದರೆ ಸಾಕು. ಒಂದು ವಾಟೆಯಷ್ಟು ಬಡೆ ಸೊಪ್ಪನ್ನು ತಗೋತಾ ಇದ್ದೀನಿ. ಇವಾಗ ಹಿಟ್ಟು ರೆಡಿಯಾಗಿದೆ. ಇದನ್ನು ಮತ್ತೊಮ್ಮೆ ಮಿಜ್ಕೊಂಡು ಈಗ ಇನ್ನೊಮ್ಮೆ ನಾದ್ಕೊಂಡು ಇದನ್ನು ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಬೇಕು. ನಾನಿಲ್ಲಿ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಈ ಉಂಡೆಯನ್ನು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೇಕು, ಎಣ್ಣೆ ಹಚ್ಚಿ ಬೇಡ. ಈಗ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಈ ಥರ 2 ಬಾಜು ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಎಣ್ಣೆ ಹಚ್ತಾ ಇಲ್ಲ, ತುಪ್ಪ ಬೇಕಾದರೂ ಹಚ್ಕೊಳ್ಬೋದು. ಆದರೆ ನಾನು ಇಲ್ಲಿ ಹಚ್ಕೋತಾ ಇಲ್ಲ, ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಈಗ ಅದಕ್ಕೆ ಬೆಲ್ಲನ ಕರಗಿಸಿದ್ದೆವು ಬೆಲ್ಲನ ಹಾಕ್ತಾಯಿದ್ದೀನಿ. ಅದ್ರ ತುಂಬ ಚೆನ್ನಾಗಿ ನೆನೆಯಬೇಕು. ಹಾಗೆ ಬೆಲ್ಲ ಪಾಕನ ಹಾಕಬೇಕು ಅದಕ್ಕೆ. ಮತ್ತು 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ಮತ್ತು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಮತ್ತು ಕೊಬ್ಬರಿ ಪುಡಿಯನ್ನು 1 ಬಟ್ಲಷ್ಟು ಕೊಬ್ಬರಿ ಪುಡಿಯನ್ನು ತೊಗೊಂಡಿದ್ದೀನಿ. ಕೊಬ್ಬರಿ ಪುಡಿಯನ್ನು ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಬಡೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಮತ್ತು ನಾವು ಹುರ್ಕೊಂಡಿದ್ವಲ್ವ ಗಸಗಸೆ ಮತ್ತು ಎಳ್ಳನ್ನು, ಅದನ್ನು ಹಾಕ್ತಾಯಿದ್ದೀನಿ. ಈಗ ರೆಡಿಯಾಗಿದೆ ನೋಡಿ ಚೋಂಗೆ ಹೇಗೆ ಕಾಣ್ತಾ ಇದೆ ಅಂತ. ನೋಡಿದರೆ ಸಾಕು, ಬಾಯಲ್ಲಿ ನೀರು ಬಿಡ್ತಾ ಇದೆಯಲ್ವಾ. ಈಗ ನಾನು ಮತ್ತೊಂದು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೇ ಮತ್ತೆ ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ.
ಇದು ಚಪಾತಿ ಈಗ ರೆಡಿಯಾಗಿದೆ. ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಈಗ ಮತ್ತೊಂದು ಅದಕ್ಕೆ ಮಸಾಲೆನ ಹಾಕ್ತಾ ಇದ್ದೀನಿ. ನೋಡಿ ಮತ್ತೆ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲನ ಪಾಕನ ಹಾಕ್ತಾ ಇದ್ದೀನಿ. ಅದಕ್ಕೆ ಮತ್ತೆ ಎಲ್ಲ ಥರ ಮಸಾಲೆ ಮಾಡ್ಕೊಂಡಿದ್ವಲ್ಲ ಅವನ್ನೆಲ್ಲ ಮತ್ತೆ ಅದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಮಾಡಿ ನೋಡಿದ ನಂತರ ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತೋರಿಸಿ. ನೋಡಿ ಎಷ್ಟು ಚಂದ ಕಾಣ್ತಿದೆ ಅಂತ. ಹೀಗೆ ಎಲ್ಲ ಥರ ನಾವು ಎಷ್ಟು ಹಿಟ್ಟು ನಾದ್ಕೊಂಡಿದ್ದೆಲ್ಲ ಅವನ್ನೆಲ್ಲ ಮಾಡಿಕೊಂಡು ಇಟ್ಕೋಬೇಕು. ಇದು ಒಂದು 15 ದಿನವರೆಗೂ ಉಳಿಯುತ್ತೆ. ಏನು ಹಾಳಾಗಲ್ಲ, ಏನಾಗಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಆಗಲ್ಲ. ಆದರೂ ಕಡಿಕೆ ಇಟ್ಟರೆ ಒಂದು 5ರಿಂದ 6 ದಿನವರೆಗೂ ಬರುತ್ತೆ. ನೋಡಿ ನಾನು ಈಗೆಲ್ಲ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ ನಮಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ಹೇಳಿ. ಈ ಥರ ಎಲ್ಲ ಮಸಾಲೆಗಳನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಬಾಯಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಒಮ್ಮೆ ತಿಂದರೆ ಮತ್ತೊಮ್ಮೆ ತಿನ್ನಬೇಕು ಅನಿಸುತ್ತೆ. ನೋಡಿ ನೋಡೋಕೆ ಎಷ್ಟು ಚಂದ ಕಾಣಿಸ್ತಿದೆ ಅಂತ. ಈ ರಸಪಾಕವನ್ನು ಬೆಲ್ಲದ ಪಾಕವನ್ನು ಜಾಸ್ತಿ ಹಾಕಬೇಕು. ಯಾಕಂದರೆ ಅವು ಎಲ್ಲ ಹೀರ್ಕೊಳ್ಬೇಕಲ್ವಾ. ಅದಕ್ಕೆ ಸ್ವಲ್ಪ ಬೆಲ್ಲದ ಪಾಕನ ಜಾಸ್ತಿನೇ ಮಾಡಿಕೊಂಡು ಅದರ ಮೇಲೆ ಹಾಕಬೇಕು. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಮಸ್ತವಾಗಿದೆ, ಬಾಯಲ್ಲಿ ಕೂಡ ಟೇಸ್ಟು ಆಗಿವೆ. ನಾನೀಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೋಡಿ ಅವೆಲ್ಲ ಹಿರ್ಕೊಂಡಿದ್ವಿ. ಈಗ ಅದು ಮಾಡಿದ ಕೂಡಲೇ ತಿನ್ನೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಇನ್ನೂ ಬೆಲ್ಲನ ಹೀರ್ಕೊಂಡಿರೋದಿಲ್ಲ. ಸ್ವಲ್ಪ ಒಂದು ತಾಸು ಬಿಟ್ಟು ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ಅದ್ರ ಮೇಲೆ ಮತ್ತೆ ಉಳಿದದ್ದು ಬೆಲ್ಲ ಪಾಕನ ಹಾಕ್ತಾಯಿದ್ದೀನಿ ನಾನು, ತಳಗೇನು ಎಲ್ಲ ಹೀರ್ಕೊಳ್ಳಿ ಅಂತ. ಅವನ್ನೆಲ್ಲ ಒಂದು ಪಾತ್ರೆಗೆ ಹಾಕಿಟ್ಟು ಒಂದು 5ರಿಂದ 6 ದಿನವರೆಗೂ ಬರುತ್ತೆ. ಆದರೂ ಏನೂ ಹಾಳಾಗಲ್ಲ. ನೋಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್.